ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಹೊಸ ಅವಕಾಶಗಳು ಇಂದು ಒದಗಿ ಬರುತ್ತವೆ. ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುನ್ನ ಸರಿಯಾಗಿ ಯೋಚನೆ ಮಾಡಿ ಆರೋಗ್ಯದ ಕಡೆಗೆ ಗಮನ ಕೊಡಿ. ಇನ್ನು ವೃಷಭ ರಾಶಿ. ಹತ್ತಿರದವರು, ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವ ಸಂತೋಷದ ದಿನ. ಆರ್ಥಿಕ ಸ್ಥಿತಿಯಲ್ಲಿ ಸಾದಷ್ಟು ಸುಧಾರಣೆ ಇರುತ್ತದೆ. ಹಾಗೆ ಹೊಸ ಯೋಚನೆಗಳನ್ನ ಪ್ರಾರಂಭ ಮಾಡಲು ಸೂಕ್ತ ಸಮಯ. ಮಿಥುನ ರಾಶಿ. ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು, ಆದರೆ ನಿಮ್ಮ ಸೃಜನಶೀಲತೆಯ ಮೂಲಕ ಅವುಗಳನ್ನು ಹತ್ತಿಕ್ಕುತ್ತೀರಿ. ಸ್ನೇಹಿತರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ದಿನ. ಕಟಕ ರಾಶಿ. ಭಾವನಾತ್ಮಕ ಸ್ಥಿರತೆಗೆ ಹೆಚ್ಚು ಗಮನ ಕೊಡಬೇಕು. ವ್ಯಕ್ತಿಗತ ಸಂಬಂಧಗಳಲ್ಲಿ ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ. ಆರ್ಥಿಕ ಕಾರ್ಯಗಳಲ್ಲಿ ಜಾಗ್ರತೆ ವಹಿಸಬೇಕು. ಇನ್ನು ಮುಂದಿನ ರಾಶಿ ಸಿಂಹ. ನಾಯಕತ್ವ ಗುಣಗಳು ಬೆಳಗುವ ಕಾಲ. ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿರುತ್ತೀರಿ. ಸ್ನೇಹಿತರೊಂದಿಗೆ ಒಳ್ಳೆ ಸಮಯ, ಆದರೆ ಅಧಿಕ ಖರ್ಚು ಮಾಡಲು ಹೋಗಬೇಡಿ. ಕನ್ಯಾ ರಾಶಿ. ನಿಮ್ಮ ಶಿಷ್ಟತೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸುವಂತಹ ದಿನ. ಕುಟುಂಬದಲ್ಲಿ ಸಮಾಧಾನ ಕಾಪಾಡಲು ಸಂವಹನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿ. ತುಲಾ ರಾಶಿ. ತಾತ್ವಿಕ ಆಲೋಚನೆಗಳು ಹೊಸ ಮಾರ್ಗದರ್ಶನ ನೀಡುತ್ತವೆ. ಪ್ರಸ್ತುತ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಸೂಕ್ತ ಸಮಯ. ವೃಶ್ಚಿಕ ರಾಶಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಅನುಭವಿಸಬಹುದು. ಹೊಸ ಒಡನಾಡಿಗಳನ್ನು ಎದುರಿಸುತ್ತೀರಿ, ಆದರೆ ನಂಬಿಗಸ್ತ ವ್ಯಕ್ತಿಗಳನ್ನು ಗುರುತಿಸಲು ಸಮಯ ತೆಗೆದುಕೊಳ್ಳಿ. ಧನುರಾಶಿ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ವ್ಯಾಯಾಮ ಮತ್ತು ಆರಾಮದೊಂದಿಗೆ ಸಮತೋಲನ ಸಾಧಿಸಿ. ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತವೆ. ಮಕರ ರಾಶಿ. ಹೆಚ್ಚು ಕಠಿಣ ಪರಿಶ್ರಮ ಮಾಡುವ ಕಾಲ. ಇದರಿಂದಲೇ ಯಶಸ್ಸು ಸಿಗುತ್ತದೆ. ಹಣಕಾಸಿನ ಸ್ಥಿತಿ ಸುಧಾರಿಸಲು ಸೂಕ್ತ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತೀರಿ. ಕುಂಭರಾಶಿ. ಸಾಮಾಜಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಹೊಸ ಸ್ನೇಹಿತರೊಂದಿಗೆ ಉತ್ತಮ ಅನುಭವಗಳು ದೊರೆಯುತ್ತವೆ. ಸೃಜನಶೀಲತೆಯನ್ನು ವಿಸ್ತರಿಸಲು ಸಮಯ ಬಳಸಿ. ಕೊನೆಯದಾಗಿ ಮೀನರಾಶಿ. ವೈಯಕ್ತಿಕ ಜೀವನದಲ್ಲಿ ಹರ್ಷದ ಸಮಯ. ಸೃಜನಶೀಲತೆಯನ್ನು ಅನ್ವೇಷಿಸಲು ಈ ಸಮಯ ಸೂಕ್ತವಾಗಿರುತ್ತದೆ. ಪ್ರಸ್ತುತ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.